ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯ ಅಂದರೆ ಧಾರವಾಡ ತಾಲೂಕಿನ ಯಾದವಾಡ ಮತ್ತು ಕುಡುಗಲಕಟ್ಟಿ ಗ್ರಾಮದ ಬಳಿ ಏನಂತಂದರೆ ಶುಗರ್ ಫ್ಯಾಕ್ಟ್ರಿನ ಹಾಕ್ತಾಯಿದ್ದಾರೆ. ಪ್ರಮುಖವಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅಂದರೆ ಮೃಣಾಲ್ ಶುಗರ್ಸ್ ಅಂತೇಳಿ ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ಎಕರೆ ಅಂದರೆ ರೈತರ ಜಮೀನನ್ನು ಖರೀದಿ ಮಾಡಿರುತ್ತೆ. ಈಗ ನಮ್ಮ ಜೊತೆಗೆ ಇವತ್ತು ಯಾದವಾಡ ಮತ್ತು ಕುಡುಗಲಕಟ್ಟಿ ಗ್ರಾಮರು ಸದ್ಯ ಈಗಷ್ಟು ಇದಕ್ಕೆ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ಈ ಒಂದು ಫ್ಯಾಕ್ಟ್ರಿನ ಯಾವುದೇ ಕಾರಣಕ್ಕೂ ಇಲ್ಲಿ ತೆರೆಯಬಾರ್ದು, ಜೊತೆಗೆ ಇಲ್ಲಿರ್ತಕ್ಕಂಥ ಜನರಿಗೆ ಅಂದರೆ ಗ್ರಾಮಸ್ಥರಿಗೆ ಆರೋಗ್ಯದ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಸದ್ಯ ಗ್ರಾಮಸ್ಥರು ಈ ಒಂದು ಫ್ಯಾಕ್ಟ್ರಿಗೆ ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಯಾದವಾಡ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಹೆಬ್ಬಾಳ್ಕರ್ ಅವರು ಈಗಾಗಲೇ ಸೌದತ್ತಿ ಕಡೆ ಫ್ಯಾಕ್ಟ್ರಿ ಹಾಕ್ತಾಯಿದ್ರು, ಅಲ್ಲಿಂದಲೇ ಇಲ್ಲಿವರೆಗೂ ಸಮಸ್ಯೆ ಬರ್ತಾ ಇತ್ತು. ಅಂದರೆ ಹಾರು ಬೆಳವಡಿ ಮಟ್ಟನೂ ಕಲುಷಿತ ನೀರು ಬರ್ತಾ ಇತ್ತು. ಈಗ ಮತ್ತೊಂದು ಶುಗರ್ ಫ್ಯಾಕ್ಟ್ರಿ ನಿಮ್ಮ ಯಾದವಾಡದ ಕುಡುಗಲಕಟ್ಟಿ ಮಧ್ಯೆ ಹಾಕ್ತಾ ಇದ್ದಾರೆ, ಇದಕ್ಕೆ ತಮ್ಮ ಸಪೋರ್ಟ್ ಇದೆಯಾ ಏನು? ಈಗಾಗಲೇ ಧಾರವಾಡ ತಾಲೂಕು ಯಾದವಾಡ ಮತ್ತು ಕುಡುಗಲಕಟ್ಟಿ ಹದ್ದಿನಲ್ಲಿ ಅವರು ಮೃಣಾಲ್ ಶುಗರ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ಈಗಾಗಲೇ ಪ್ರಾರಂಭ ಮಾಡ್ಯಾರ. ಅವರು ಈ ಪ್ರಾರಂಭ ಮಾಡೋಕ್ಕಿಂತ ಮೊದಲು ನಮ್ಮ ರೈತರು ಬೇರೆ ರೈತರಿಗೆ ಮಾರಿದ್ರು. ಆ ಒಬ್ಬರಿಬ್ಬರು ರೈತರು ಆ ಶುಗರ್ ಫ್ಯಾಕ್ಟ್ರಿಯವ್ರಿಗೆ ಮಾರಿದ್ರು. ಮಾರಿಕರ ಅವರು ಶುಗರ್ ಫ್ಯಾಕ್ಟ್ರಿಯಿಂದ ಅವರು ಶುರು ಮಾಡ್ಯಾರು. ಆದರೆ ಈ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಯಾರು ರೈತರಿಗೆ ಗೊತ್ತಿಲ್ಲ. ನಮ್ಮ ಕೆಲವೊಂದಷ್ಟು ರೈತರು ತೊಂದರೆಯಿಂದ ಹೊಲ ಕೊಟ್ಟಿದ್ರು ಬೇರೆ ರೈತರು. ಆ ರೈತರು ಮೃಣಾಲ್ ಶುಗರ್ ಫ್ಯಾಕ್ಟ್ರಿ ಅವರಿಗೆ ಖರೀದಿ ಕೊಟ್ಟ ಮೇಲೆ ಈಗಾಗಲೇ ಕೆಲಸ ಪ್ರಾರಂಭವಾಗಿ 4-5 ತಿಂಗಳಾಗೈತಿ. ಯಾವಾಗಿಂದ ಸೆಪ್ಟೆಂಬರ್ ಅಕ್ಟೋಬರಿಂದ ಅವರು ಫ್ಯಾಕ್ಟ್ರಿ ಕೆಲಸ ಶುರುವಾಗೈತಿ. ಈಗಾಗಲೇ ಅವರು ಎಣ್ಣೆ ಮಾಡೋಕ್ಕಾಗಲಿ ಅಥವಾ ಅಲ್ಲೇ ಇದ್ದಂಥ ಯಾದವಾಡ ಮತ್ತು ಕುಡುಗಲಕಟ್ಟಿ ಮಧ್ಯೆ ಸರ್ಕಾರಿ ಹಳ್ಳ ಐತಿ. ಸರ್ಕಾರದ ಹಳ್ಳದ ಬಾಜುಕ ಯಾದವಾಡ ಹದ್ದು ಐತಿ, ಕುಡುಗಲಕಟ್ಟಿ ಹದ್ದು ಐತಿ. ಅವ್ರು ಹೆಂಗೆ ಮಾಡ್ಯಾರ ಅಂದ್ರೆ ಈಗ ಫ್ಯಾಕ್ಟ್ರಿ ಶುರು ಮಾಡಿ ಸರ್ಕಾರಿ ಹಳ್ಳ ಸಣ್ಣ ನೀರಾವರಿ ಇಲಾಖೆಗೆ ಬರ್ಬೋದು. ಅದು ಹೆಚ್ಚು ಕಡಿಮೆ ಅವ್ರು ಹೆಂಗೆ ಅಂತಂದ್ರೆ ಒಂದು ನಮ್ಮ ವಿಚಾರದ 60ರಿಂದ 70 ಎಕರೆ ಹೊಲ ಸರ್ಕಾರಿ ಹಳ್ಳನ ಸಾಫ್ ಮಾಡ್ಯಾರ. ಅವರು ಅಕ್ರಮ ಮಾಡ್ಕೊಂಡ್ರು. ಅವರು ಇದ್ರ ಬಗ್ಗೆ ನೀರಾವರಿ ಇಲಾಖೆದವರಾತು ತಹಸೀಲ್ದಾರಿಗೆ ಗೊತ್ತೈತಿ. ಇದೆ ಈಗ ಫ್ಯಾಕ್ಟ್ರಿ ಹಾಕ್ತಾ ಇದ್ರು, ಮುಂಚೆ ರೈತರ ಜಮೀನು ಕೂಡ ಖರೀದಿ ಮಾಡಿದ್ದಾರೆ. ಅವರು ಆಲ್ರೆಡಿ ಕುಡುಗಲಕಟ್ಟಿ ಆಗಿರ್ಬೋದು ಮತ್ತು ಯಾದವಾಡದಲ್ಲಿ ಸ್ವಲ್ಪ ಜಮೀನು ಖರೀದಿ ಮಾಡಿದ್ದಾರೆ. ಅವಾಗ ರೈತರು ಯಾಕೆ ವಿರೋಧ ವ್ಯಕ್ತಪಡಿಸಲಿಲ್ಲ ಅಂತ? ಸರ್, ಅವಾಗ ನಾವು ರೈತರು ನಮ್ಮ ರೈತರು ಯಾವುದೋ ರೈತ ಅಂತೇಳಿ ಅವರು ಆಸ್ತಿ ಮಾರಿದ್ದಾರೆ. ಆ ಮುಂದೆ ಒಂದು 2-3 ತಿಂಗಳು ಬಿಟ್ಟು ತಾನು ಹೆಸರಲ್ಲಿ ಉತ್ತಾರ ಆದಮೇಲೆ ಅಷ್ಟು ಉತ್ತರಗಳನ್ನು ತೊಗೊಂಡ್ರೆ ಅವ್ರಿಗೆ ಒಂದು ದಿವಸ ಮೃಣಾಲ್ ಶುಗರ್ ಫ್ಯಾಕ್ಟ್ರಿ ಅಂತ ಅವ್ರಿಗೆ ಖರೀದಿ ಮಾಡಿದ ಮೇಲೆ ಅವರು ಕೆಲಸ ಶುರು ಮಾಡಿದ ಮ್ಯಾಗ ನಮ್ಮ ರೈತರು ಅಬ್ಜೆಕ್ಷನ್ ಮಾಡಿದ್ರು. ಅವರು ಹಳ್ಳ ನಮ್ಮ ಸರ್ಕಾರಿ ಹಳ್ಳವನ್ನು ಡೈವರ್ಟ್ ಮಾಡ್ತಿದ್ರು. ಆ ಹಳ್ಳ ಡೈವರ್ಟ್ ಮಾಡಿಬಾರಪ್ಪ, ನಮ್ಮ ರೈತರಿಗೆ ನಮ್ಮ ಎಲ್ಲ ಆಜುಬಾಜು ಹೊಲಗಳದಾವು, ತೊಂದರೆ ಆಕೈತಿ, ಬೆಳೆ ಹಾನಿ ಆಕೈತಿ, ಹಂಗೆ ಮಾಡಬೇಡ್ರಿ ಅಂತಂದ್ರು ಕೂಡ ಅವರು ತಮ್ಮ 10ನೇ ಒಳಗೆ ನಾವು ಮಾಡೇವ ಅಂತ ಹೇಳ್ಕಾರ. ಅವರು ಈಗಾಗಲೇ ಇಟ್ಯಾಚು JCB ಕೆಬರಿಕೆ ಹಳ್ಳ ಕೆಬ್ಕೊಂಡ್ರ. ಈ ವಿಷಯ ತಹಸೀಲ್ದಾರ್ ಸಾಹೇಬರಿಗೆ ಗೊತ್ತೈತಿ, ಜಿಲ್ಲಾಧಿಕಾರಿಗೆ ಗೊತ್ತೈತಿ. ಗೊತ್ತಿದ್ರು ಕೂಡ ಎಲ್ಲರೂ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಅವ್ರಿಗೆ ಬೆಂಬಲ ಕೊಡ್ತಾರೆ. ಈಗ ಇವತ್ತು ಪ್ರತಿಭಟನೆ ಮಾಡಕ್ಕೆ ಬಂದಿರಿ, ಮುಂದಿನ ಯಾವ ರೀತಿ ಹೋರಾಟ ಇರ್ತೈತಿ? ಯಾಕಂದರೆ ಒಂದು ವೇಳೆ ಈಗ ಮತ್ತೆ ಕಂಟಿನ್ಯೂ ಮಾಡಿದ್ದ ಆದರೆ ಮುಂದೆ ಯಾವ ರೀತಿ ಇರುತ್ತೆ ಹೋರಾಟ? ಈ ಫ್ಯಾಕ್ಟ್ರಿಯಿಂದ ಏನು ಅನಾಹುತಗಳದಾವು, ಏನು ಸಾಧಕ ಬಾಧಕಗಳದ ಅನ್ನೋದು ನಾವೆಲ್ಲ ಎಲ್ಲ ಇಡೀ ಸುತ್ತಮುತ್ತ ಹಳ್ಳಿ ಜನಕ್ಕೆ ಎಲ್ಲರಿಗೂ ಮನವರಿಕೆ ಮಾಡ್ತೀವಿ. ಅದರಿಂದ ಏನೇನಾಗತ್ತೈತಿ ಎಲ್ಲ ಮೀಡಿಯಾಗಳಲ್ಲಿ ಎಲ್ಲ ನೋಡ್ಯಾರೀಗ. ಎಲ್ಲ ಹರ್ಷ ಶುಗರ್ಸ್ ಇರ್ಬೋದು, ಕೊಪ್ಪಳ ಶುಗರ್ ಇರ್ಬೋದು, ಇಲ್ಲ ದಾವಣಗೆರೆ ಕಡೆದು ಇರ್ಬೋದು, ಆ ಎಲ್ಲ ವಿಡಿಯೋಗಳನ್ನ ನಾವು ಹಳ್ಳಿಗೆ ಪ್ರಚಾರ ಮಾಡ್ತೇವೆ. ಅವರಿಗೆಲ್ಲ ಇದ್ರ ಬಗ್ಗೆ ಮನವರಿಕೆ ಮಾಡಿ ಮುಂದಿನ ದಿನ ನಾವು ನಮ್ಮ ಜೀವಕ್ಕಾದರೂ ಷರತ್ತು ಮಾಡಿ ಈ ಉಪವಾಸ ಮಾಡೋಕ್ಕೆ ತಯಾರಿದ್ದೇವೆ. ನಾವು ಇದು ಎಲ್ಲಿ ಮಟ್ಟ ನಿಲ್ಲೋದಲ್ಲ ಅಲ್ಲಿ ಮಟ್ಟ ನಾವು ಇದು ಹೋರಾಟಕ್ಕೆ ನಾವು ಬದ್ಧರಾಗಿ ನಿಲ್ತೀವಿ. ಅಂದರೆ ಇವತ್ತು ಯಾದವಾಡ ಗ್ರಾಮಸ್ಥರು ಅಷ್ಟೇ ಬಂದಿರಿ, ಮುಂದೆ ಯಾವ ರೀತಿ ಅಂದರೆ ಸುತ್ತಮುತ್ತ ಇರತಕ್ಕಂಥ ಕುಡುಗಲಕಟ್ಟಿ ಆಗಿರ್ಬೋದು, ಬೆಟಗೇರಿ ಆಗಿರ್ಬೋದು, ಮತ್ತು ಶಿಬಾರಗಟ್ಟಿ ಆಗಿರ್ಬೋದು, ಬೇರೆ ಬೇರೆ ಗ್ರಾಮಸ್ಥರು ಬಂದು ಅವರು ಸಪೋರ್ಟ್ ಕೊಡ್ತಾರೆ ಹೆಂಗೆ? ಸುತ್ತಮುತ್ತಲಿನ ಇವತ್ತು ಗ್ರಾಮದವರು ನಮಗೆ ಇಲ್ಲ ಯಾದವಾಡದವ್ರು ನೀವು ಹಿಂಗೆ ಹೋರಾಟ ಮಾಡತ್ತೀರಿ ಫ್ಯಾಕ್ಟ್ರಿ ಸಂಬಂಧ ಅಂತೇಳಿ ನಮಗೆ ಫೋನ್ ಮುಖಾಂತರ ನಮ್ಮ ಕೂಡ ಇವತ್ತು ಸಂಪರ್ಕ ಮಾಡಿದ್ದಾರೆ. ಈ ಹೋರಾಟಕ್ಕೆ ಏನೈತಲ್ಲ ನಮ್ಮ ಸುತ್ತಮುತ್ತಲಿನ ಯಾದವಾಡ ಇರ್ಬೋದು, ಶಿಬಾರಗಟ್ಟಿ, ಲಕ್ಮಾಪುರ, ಲೋಕೂರ, ಕುರುಬಟ್ಟಿ, ಹಾರು ಬೆಳವಡಿ ಎಲ್ಲ ಸುತ್ತಮುತ್ತಲು ಎಲ್ಲ ಗ್ರಾಮಕ್ಕೂ ಈ ಫ್ಯಾಕ್ಟ್ರಿಯಿಂದ ಭಾಳ ತೊಂದರೆ ಆಗೋದಿದೆ. ಹೀಗಾಗಿ ಎಲ್ಲರೂ ಏನೈತಲ್ಲ ಬೆಂಬಲ ಕೊಡ್ತೇವೆ ಅಂತ ಹೇಳ್ಯಾರು. ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು, ನಾವು ಸದಸ್ಯರಿರ್ಬೋದು, ಈ ಫ್ಯಾಕ್ಟ್ರಿಯನ್ನು ಏನೈತಲ್ಲ ಇದನ್ನು ತಕ್ಷಣವನ್ನು ನಿಂದಿಸಬೇಕಿಲ್ಲ, ನಾವೆಲ್ಲರೂ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೇವೆ. ಇದಕ್ಕೆ ನಾವು ನಿರಂತರವನ್ನು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ನಾವು ಇವತ್ತು ಹೇಳ್ತೇವೆ. ಈಗ 1 ಎಕರೆ 2 ಎಕರೆ ರೈತರ ಜಮೀನು ಇರ್ತೈತಿ, ಸಣ್ಣ ಪುಟ್ಟ ಕಾಯಿಪಲ್ಯ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಈಗೆಲ್ಲ ಫ್ಯಾಕ್ಟ್ರಿ ಆಗಿಬಿಟ್ರೆ ಈಗ ಅದು ನಾಳಿಂದ ಅದು ಬಂದಾಗುತ್ತೆ, ಮುಂದೆ ಯಾವ ರೀತಿ ಅಂತ ಪರಿಸ್ಥಿತಿ? ಸರ್ ನೋಡ್ರಿ, ನನ್ನ ಮಾಹಿತಿ ನನಗೆ ತಿಳಿದ ಅನುಭವದ ಪ್ರಕಾರ ಸರ್, ಈಗ ನಮಗೆ ಸಾಧಕ ಬಾಧಕಗಳ ಜೊತೆ ನಾವು ಅದನ್ನು ಆತ್ಮ ವಿಮರ್ಶೆ ಮಾಡಿ ನೋಡಿದಾಗ ನಮ್ಮ ಏನು ನಮ್ಮ ಭೂಮಿ ಮೊದಲ ಕೃಷಿ ನಮ್ಮ ಆಹಾರ ಪದಾರ್ಥಗಳ ಬೆಳವಣಿಗೆಗೆ ಪ್ರಮುಖವಾಗಿದ್ದಿದ್ರಿ. ನಮ್ಮ ಯಾದವಾಡ, ಶಿಬಾರಗಟ್ಟಿ, ಲಕ್ಮಾಪುರ, ಆಮೇಲೆ ಬೆಟಗೇರಿ ಇವೆಲ್ಲ ಸರ್. ಇಂಥದ್ರೊಳಗೆ ನಾವು ಶುಗರ್ ಫ್ಯಾಕ್ಟ್ರಿನಿಂದ ಸಾಧಕಗಳ ಬಗ್ಗೆ ಸಾಧಕಗಳಿಗಿಂತ ಬಾಧಕಗಳ ಜಾಸ್ತಿ ರೀ. ಅದರ ಶುಗರ್ ಫ್ಯಾಕ್ಟ್ರಿ ಒಳಗಿಂತ ನೀರೇನು ತ್ಯಾಜ್ಯ ನೀರೇನು ಬರುತ್ತಲ್ಲ, ಮೊಲಾಸಿಸ್ ಆಗಲಿ, ಸ್ಪೆಂಟ್ ವಾಶ್ ಆಗಲಿ, ಆಮೇಲೆ CPU ಕಂಡೆನ್ಸೇಟ್ ಪ್ರೊಸೆಸಿಂಗ್ ಯೂನಿಟ್ ಆಗಲಿ,
ಆ ನೀರಿಂದ ಎಷ್ಟು ಶುದ್ಧೀಕರಣ ಮಾಡಿದ್ರು ಅದನ್ನು ಸಂಪೂರ್ಣವಾಗಿ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟಕರವಾದ ಸಂಗತಿ ಐತ್ರಿ. ಯಾಕಂದ್ರೆ ಒಂದು ಸಣ್ಣ ಊರು ಮುಂದೆ ಯಾವ ರೀತಿ ಹೋರಾಟ ಇರುತ್ತೆ ಫೈನಲ್ ಆಗಿ ಮುಂದೆ? ಸರ್, ನಮ್ಮ ಊರಿನ ಜನ ಎಲ್ಲರೂ ಕೂಡ ಒಗ್ಗಟ್ಟಾಗಿನ ಬಂದು ನಿಂತೇವೆ ಸರ್, ಬಣ್ಣ ತೊಟ್ಟು ನಿಂತೇವೆ ರೀ. ಆಮೇಲೆ ಆಜು ಬಾಜು ಊರಿನ ಜನಕ್ಕೆ ಮೊದಲು ನಮ್ಮ ಒಂದು ಸಂಕಲ್ಪ ಏನೈತೆ ಅಂದ್ರೆ ಮೊದಲು ನಮ್ಮ ಊರಿನ ಜನ ಒಗ್ಗಟ್ಟಾಗಿ ಮೊದಲು ನಮ್ಮ ಒಂದು ಮನವಿ ಪತ್ರ ಸಲ್ಲಿಸೋನು ಆಜು ಬಾಜು ಊರಿನವ್ರನ್ನ, ಆಮೇಲೆ ಕ್ರಮೇಣವಾಗಿ ನಮ್ಮ ಜೋಡಿ ಕೈ ಜೋಡಿಸ್ತಾರೆ ಅನ್ನೋದು ನಮ್ಗೆ 100% ಪಕ್ಕ ಇದೆ ಸರ್. ಇದಿಷ್ಟು ಸದ್ಯ ಯಾದವಾಡ ಗ್ರಾಮಸ್ಥರು ಇರುತ್ತಂತೆ. ಪ್ರಮುಖವಾಗಿ ಇವತ್ತು ಅಂದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನವಿಯನ್ನು ಕೊಡ್ತಾವೆ. ಇದು ನಮ್ಮದು ಮೊದಲನೇ ಹಂತದ ಹೋರಾಟ. ಒಂದು ವೇಳೆ ಫ್ಯಾಕ್ಟ್ರಿ ಮುಂದುವರೆದು ಭಾಗ ಅಂದರೆ ಫ್ಯಾಕ್ಟ್ರಿನ ನಿರ್ಮಾಣ ಮಾಡಿದ್ದಾದರೆ ಮುಂದಿನ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋದು ಕೂಡ ಸದ್ಯ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.